First of all, this is MG Comet ಕಾರು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ಸಾಧ್ಯವಾದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್. ಸಿಟಿಲಿ ಓಡಾಡೋಕ್ಕೆ ಇಟ್ ಇಸ್ ದ ಬೆಸ್ಟ್ ಕಾರ್ ಅಂತ ನಾನು ಹೇಳ್ಬೋದು. ನಮ್ಮಮ್ಮ ಬೆಂಕಿಪಟ್ಟಣ ಅಂತ ರೇಗಿಸ್ತಾರೆ, ಆಮೇಲೆ ಸ್ವಲ್ಪ ಜನ ಆಟೋ ಅಂತ ರೇಗಿಸ್ತಾರೆ, ಬಟ್ ಸ್ಟಿಲ್ ಬೆಸ್ಟ್ ಕಾರ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದ ಮೇಲೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ, ಡೆಂಗು ಬಂದಿತ್ತು ಆ್ಯಂಡ್ ಅದರಿಂದ ರಿಕವರ್ ಆಗ್ತಾ ಇದ್ದೀನಿ ಇವಾಗ. ಅದಕ್ಕೆ ಒಂದು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿಲ್ಲ ಯೂಟ್ಯೂಬಲ್ಲಿ, ಬಟ್ ಇನ್ನು ಮುಂದೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಬಿ ಕನ್ಸಿಸ್ಟೆಂಟ್ ಆನ್ ದ ಚಾನಲ್ ಆ್ಯಂಡ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂದ್ಕೊಂಡೆ ಅಂದರೆ, ತುಂಬ ಜನ ನಾನು ಇತ್ತೀಚೆಗೆ ಒಂದು ಕಾರ್ ಪರ್ಚೇಸ್ ಮಾಡಿದೆ, ಚಿಕ್ಕ ಕಾರು, EV ಕಾರು. ಸೊ ಅದ್ರ ಬಗ್ಗೆ ಎಷ್ಟೊಂದು ಜನ ನನಗೆ ಕ್ವೆಶನ್ಸ್ ಕೇಳಿದರು, ನನಗೆ ತುಂಬ DMs ಮಾಡಿದರು, ಕಮೆಂಟ್ಸ್ ಹಾಕಿದರು, ಹಾಗೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಿ ನಾವು ನನ್ನ ಚಾನಲಲ್ಲಿ ಯೂಟ್ಯೂಬಲ್ಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ಓಡಿದೆ ಆ್ಯಂಡ್ ಮೆನಿ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಅಬೌಟ್ ಇಟ್, ಯಾಕೆ ತೊಗೊಂಡೆ, ಏನು ಎತ್ತ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಅದೆಲ್ಲದರ ಬಗ್ಗೆ ಹೇಳ್ತೀನಿ. ನಿಮ್ಮ ಕ್ವೆಶನ್ಸ್ ಆ್ಯಂಡ್ ನಿಮ್ಮ ಕಾಮೆಂಟ್ಸ್ ಆ್ಯಂಡ್ ನಿಮ್ಮ ತುಂಬ ಜನಕ್ಕೆ ಇಷ್ಟ ಆಗಿದೆ, ತುಂಬ ಜನ ಯಾಕೆ ತೊಗೊಂಡ್ರಿ ಅಂತ ಕೇಳಿದ್ರಿ, ಅದೆಲ್ಲದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದ್ಯಾಟ್. ಸೊ ಫಸ್ಟ್ ಕಾರ್ ತೋರಿಸ್ತೀನಿ, ಕಾರ್ ತೋರಿಸಾದ್ಮೇಲೆ ಯಾಕೆ ತೊಗೊಂಡೆ, ಏನು ಎತ್ತ ಅಂತ ಮಾತಾಡೋಣ. ಹೊರಗಡೆ ಹೋಗೋಣ, ಐ ಶೋ ಯು ಮೈ ಕಾರ್. ಬಟ್ ಹೋಗೋಕ್ಕೂ ಮುಂಚೆ ನಾನು ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕಲ್ವಾ, ಬಿಕಾಸ್ ಬಿಸಿಲಿದೆ ಆ್ಯಂಡ್ ಆಲ್ಸೋ ದೇರ್ ಲಾಟ್ ಆಫ್ ಕ್ಲೈಮ್ಯಾಟಿಕ್ ಚೇಂಜಸ್. ಅದರಿಂದ ಸ್ಕಿನ್ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತದೆ ಸ್ಕಿನ್ನಲ್ಲಿ. ಸೊ ಇತ್ತೀಚೆಗೆ ನಾನು ಆಲ್ಮೋಸ್ಟ್ ಫ್ರಮ್ 1.5-2 ವೀಕ್ಸಿಂದ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಕ್ಲೆನ್ಸ್ ಮಾಡಿಕೊಂಡು ಮಾಯ್ಶ್ಚರೈಸ್ ಮಾಡಿಕೊಂಡು ಆಮೇಲೆ ಈ ಸೆರಮ್ ಹಾಕಿ ಆಮೇಲೆ ಅದನ್ನು ಸನ್ಸ್ಕ್ರೀನಿಂದ ಪ್ಯಾಕ್ ಮಾಡಿಕೊಂಡು ಅದ್ರ ಮೇಲೆ ನಾನು ಮೇಕಪ್ ಹಾಕೋತೀನಿ ಅಥವಾ ಹಾಗೆ ಹೋಗ್ತಾ ಇದ್ದೀನಿ. ಯಾವ ಸೆರಮ್ ಅಂದರೆ ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್ ಅಂತ. ಸೊ ಡಾರ್ಕ್ ಸ್ಪಾಟ್ಸ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ನನಗೂ ಐ ಹ್ಯಾವ್ ಅ ಲಾಟ್ ಆಫ್ ಡಾರ್ಕ್ ಸ್ಪಾಟ್ಸ್ ನನ್ನ ಫೇಸಲ್ಲಿ, ಬಿಕಾಸ್ ಸನ್ ಡ್ಯಾಮೇಜ್ ಆಗಿರ್ಬೋದು, ಆ್ಯಕ್ನಿ ಸ್ಕಾರ್ಸ್ ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು. ಎಸ್ಪೆಷಲಿ ನನಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ಸೊ ಆ್ಯಕ್ನಿ ಸ್ಕಾರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದರಿಂದ ನನಗೆ ಡಾರ್ಕ್ ಸ್ಪಾಟ್ಸ್ ಆಲ್ಮೋಸ್ಟ್ ಈ ರೀಜನಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಕಳೆದ ಒಂದೂವರೆ ವಾರದಿಂದ ನಾನು ಇದನ್ನು ಯೂಸ್ ಮಾಡ್ತಿರೋದ್ರಿಂದ ಐ ಕುಡ್ ಸಿ ಲಾಟ್ ಆಫ್ ಚೇಂಜಸ್. ಆ್ಯಕ್ಚುಲಿ ಆ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ವಿಸಿಬಲಿ ರೆಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಇನ್ 1 ವೀಕ್ ಅಂತ. ಸೊ ಇದನ್ನು ಯೂಶ್ವಲಿ ನಾನು 2 to 3 ಡ್ರಾಪ್ಸ್ ಹಾಕೋತೀನಿ, ಫೇಸ್ ಆ್ಯಂಡ್ ನೆಕ್ಗೆ ಫುಲ್ ಕವರ್ ಮಾಡ್ಕೋತೀನಿ. ತುಂಬ ಜನ ಫೇಸ್ ಮೇಲೆ ಸೆರಮ್ ಹಾಕ್ಕೊಂಡು ಅದನ್ನು ಇದು ಮಾಡ್ಕೋತಾರೆ, ಡ್ಯಾಬ್ ಮಾಡ್ಕೋತಾರೆ ಸ್ಕಿನ್ಗೆ, ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್. ಐ ಪುಟ್ ಇಟ್ ಟು ದ ಫಸ್ಟ್ ಕೈಗೆ ಹಾಕ್ಕೊಂಡು ಹೀಗೆ. ಸೊ ಮಾಯ್ಶ್ಚರೈಸ್ ಆಗಲೇ ಮಾಡ್ಕೊಂಡಿದ್ದೀನಿ ಸ್ಕಿನ್ನ, ಅದ್ರ ಮೇಲೆ ಈ ಸೆರಮ್ ಹಾಕೋತಾ ಇದ್ದೀನಿ. ಸೊ ಹೀಗೆ ಎಕ್ಸಸ್ ಇರೋದನ್ನು ಈ ಥರ ಕತ್ತ ಹತ್ರನೂ ಹಾಕೋತೀನಿ. ಸೊ ಎಲ್ಲ ಕಡೆ ಇರೋ ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ದಿಸ್ ಸಿರಮ್ ಇಸ್ ಬೆಸ್ಟ್ ಆಫ್ ಸೈನ್ಸ್ ಆ್ಯಂಡ್ ನೇಚರ್. ಅಂದರೆ ಇದರಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ ಇದೆ ಮತ್ತು ನೈಸಿನಮೈಡ್ ಇದೆ, ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ದ ಸ್ಕಿನ್. ಅಂದರೆ ನಾವು ಯಾವುದೇ ಸಿರಮ್ಸ್ ಹುಡ್ಕಿದ್ರು ಅದರಲ್ಲಿ ಫಸ್ಟ್ ನೈಸಿನಮೈಡ್ ಇದೆಯಾ, ಗ್ಲೈಕಾಲಿಕ್ ಆ್ಯಸಿಡ್ ಇದೆಯಾ ಅಂತ ನೋಡ್ತೀವಿ. ಸೊ ಅದಿದೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ 100% ನ್ಯಾಚುರಲ್ ಒರಿಜಿನಲ್ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ಸ್, ವಿಚ್ ಆಲ್ಸೋ ಹೆಲ್ಪ್ಸ್ ಅ ಗ್ಲೋ ಒಂದು ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಟರ್ಮರಿಕ್ ನಾವೆಲ್ಲ ತುಂಬ ಹಿಂದಿನ ಕಾಲದಿಂದ ಯೂಸ್ ಮಾಡ್ಕೊಂಬರ್ತಾ ಇದ್ದೀವಿ ಸ್ಕಿನ್ಗೆ, ಬಿಕಾಸ್ ಇಟ್ಸ್ ವೆರಿ ಗುಡ್ ಫಾರ್ ದ ಸ್ಕಿನ್ ಅಂತ. ಸೊ ಈ ಟರ್ಮರಿಕ್ ಎಕ್ಸ್ಟ್ರಾಕ್ಟಿಂದ ನಿಮಗೆ ಒಂದು ರೇಡಿಯನ್ಸ್ನ ಬೂಸ್ಟ್ ಮಾಡುತ್ತೆ ಮತ್ತು ಒಂದು ಗ್ಲೋಯಿ ಟೆಕ್ಸ್ಚರ್ ಕೊಡುತ್ತೆ. ಸೊ ಈ ಸಿರಮಲ್ಲಿ ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಇದೆ, ವಿಚ್ ರಿಟೇನ್ಸ್ ದಿ ಟರ್ಮರಿಕ್ಸ್ ಆಕ್ಟಿವ್ಸ್ ಟು ಫುಲ್ ಪೊಟೆನ್ಷಿಯಲ್. ಸೊ ಈ ಸಿರಮ್ ಎಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇದು ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಅವೈಲೇಬಲ್ ಇದೆ. ಹಾಗೆ ಅವರ ಅಫಿಷಿಯಲ್ ಹಿಮಾಲಯ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಆಲ್ಸೋ ಆನ್ ದರ್ ಆ್ಯಪ್. ಸೊ ನೀವು ಎಲ್ಲ ಕಡೆ ಅವರ ಈ ಸಿರಮ್ನ ಬೈ ಮಾಡ್ಬೋದು. ಇವತ್ತೇ ನನ್ನ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನ ಹೋಗಿ ನೀವು ಚೆಕ್ ಮಾಡಿದ್ರೆ ಅವರ ಪ್ರಾಡಕ್ಟ್ಸ್ ಮೇಲೆ ನಿಮಗೆ 30% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದ ಡಿಸ್ಕೌಂಟ್ಸ್, ಬಿಕಾಸ್ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಆ್ಯಂಡ್ ಐ ಹ್ಯಾವ್ ಬೀನ್ ಯೂಸಿಂಗ್ ಇಟ್. ಸೊ ಚೆಕ್ ಔಟ್.
ಸೊ ದಿಸ್ ವಾಸ್ ಅಬೌಟ್ ದ ಪ್ರಾಡಕ್ಟ್. ಈ ಸರಮ್ ಬಗ್ಗೆ ನಾನು ನಿಮಗೆ ಬ್ರೀಫಾಗಿ ಒಂಚೂರು ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ ಈಗ ತಡ ಮಾಡೋದು ಬೇಡ, ಐ ವಿಲ್ ಶೋ ಯು ಮೈ ಕಾರ್. ಬನ್ನಿ ಹೋಗೋಣ. ಫಸ್ಟ್ ಆಫ್ ಆಲ್ ದಿಸ್ ಇಸ್ MG Comet ಕಾರು. ಸೊ ತುಂಬ ಆಲ್ಮೋಸ್ಟ್ ಫ್ರಮ್ ಸೋ ಮೆನಿ ಮಂತ್ಸ್ ಬಿಗ್ ಬಾಸ್ಗೆ ಹೋಗಿದ್ದ ಮುಂಚೆಯಿಂದ ನನಗೆ ಕಾರ್ ಮೇಲೆ ಕಣ್ಣಿತ್ತು. ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆಯಲ್ಲ ಅಂತ ಅನಿಸ್ತಾಯಿತ್ತು ಬಿಕಾಸ್ ಆಫ್ ದ ವೈಬ್ರೆಂಟ್ ಕಲರ್ಸ್ ಎಲ್ಲ ನೋಡಿ. ಬಟ್ ಇದ್ರದ್ದು ಆವಾಗ ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಈಗ ಆಚೆ ಬಂದ ಮೇಲೆ ಸೊ ನಾನು ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಮನೆ ಸುತ್ತ ಅಲ್ಲಿ ಇಲ್ಲಿ ಸಿಟಿಲಿ ಜಾಸ್ತಿ ದೊಡ್ಡ ಕಾರು ನನ್ನ ಹತ್ರ ಆಗಲೇ ಒಂದು ಕಾರ್ ಇದೆ, ದಟ್ ಈಸ್ ಹ್ಯಾರಿಯರ್. ಸೊ ಆ ಕಾರಲ್ಲಿ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ, ಎಲ್ಲ ಕಡೆ ಪಾರ್ಕ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಲಿಲ್ ಬಿಗ್ ಅಂತ. ನನಗೆ ಬ್ಲ್ಯಾಕ್ ಕಲರೇ ಬೇಕಿತ್ತು. ನನ್ನ ಹತ್ರ ಇರೋ ಒಂದು ಕಾರು ಕೂಡ ಬ್ಲ್ಯಾಕ್ ಕಲರ್ ಆ್ಯಂಡ್ ಈ ಕಲರು ಬ್ಲ್ಯಾಕು. ನಮ್ಮಮ್ಮಂಗೆ ನಾನು ಬ್ಲ್ಯಾಕ್ ತೊಗೊಳೋದು ಒಂಚೂರು ಇಷ್ಟನೇ ಇಲ್ಲ, ಬಟ್ ಆದರೂ ಜಗಳ ಮಾಡಿ ಬ್ಲ್ಯಾಕ್ ತೊಗೊಂಡಿದ್ದು. ಬೆಸ್ಟ್ ಪಾರ್ಟು ಕೀ ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಕೀ ಕವರ್ ಕೊಟ್ಟಿದ್ದಾರೆ, ಕೇಸ್ ಇದು ಕೀ ಕೇಸು, ಒಳಗಡೆ ವೈಟ್ ಕಲರ್ ಇದೇ ಥರದ್ದು ಕೀ ಇದೆ ಆ್ಯಂಡ್ ಕೀ ಬಂಚ್ ಕೂಡ ಇದೆ. ಇಟ್ ಇಸ್ ವೆರಿ ನೈಸ್. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಆ್ಯಂಡ್ ಈ ಕಾರು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮಗೆ ಸಾಧ್ಯವಾದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್. ಸೊ ಇದು ಇಂಟೀರಿಯರ್ಸ್ ತುಂಬಾ ಕ್ಯೂಟಾಗಿದೆ. ಒಂದು 2 LED ಕೊಟ್ಟಿದ್ದಾರೆ ಇಲ್ಲಿ, ವಿಚ್ ಇಸ್ ವೆರಿ ಈಸಿ ಆ್ಯಂಡ್ ವೆರಿ ನೈಸ್. ಅಂದರೆ ನಿಮಗೆ ಎಷ್ಟು ಚಾರ್ಜ್ ಇದೆ, ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಪವರ್ ಹೆಂಗಿದೆ ಆ್ಯಂಡ್ ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅನ್ನೋದೆಲ್ಲ ಇಲ್ಲಿ ಡಿಸ್ಪ್ಲೇ ಇರುತ್ತೆ. ಆ್ಯಂಡ್ ಇಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾವಿಗೇಷನ್ನು, ನಿಮ್ಮದು ಮ್ಯೂಸಿಕ್ಕು, ಟೈಮು ಮತ್ತು ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಎಲ್ಲನೂ ತೋರಿಸುತ್ತೆ. ಮ್ಯೂಸಿಕ್ ಸಿಸ್ಟಮ್ ಇಸ್ ಟೂ ಗುಡ್ ಆ್ಯಂಡ್ ಕಾರು ಚಿಕ್ಕದಿರೋದ್ರಿಂದ ಸೊ ಮ್ಯೂಸಿಕ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್. ಆ್ಯಂಡ್ ಆಲ್ಸೋ ಸೀಟ್ ಕವರ್ಸು ಎಲ್ಲನೂ ಕ್ಲಾಸಾಗಿ ಇಟ್ ಕಮ್ಸ್ ಅಲಾಂಗ್ ವಿತ್ ದಿ ಆಕ್ಸೆಸರೀಸ್. MG ಅಂತಲೇ ಅವರು ಫುಲ್ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೀಟ್ ಕವರ್ಸ್ ಬೇರೆ ಬೇರೆ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಈಸಿ. ನಾನು ಆ್ಯಕ್ಚುಲಿ ಹೀಗೆ ಇಷ್ಟೇ ಡ್ರೈವ್ ಮಾಡೋದು, ಒಂದೇ ಕೈಯಲ್ಲಿ ಹಿಂಗೆ ಡ್ರೈವ್ ಮಾಡ್ತೀನಿ. ಪವರ್ ಸ್ಟೇರಿಂಗ್ ಕೂಡ ಇಟ್ಸ್ ವೆರಿ ಸ್ಮೂತ್ ಆ್ಯಂಡ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಮೂತ್ ಆಗಿದೆ. ಆ್ಯಂಡ್ ಆಲ್ಸೋ ಕಂಫರ್ಟಬಲಿ 4 ಜನ ಕುತ್ಕೋಬೋದು. ಇಲ್ಲಿ ಡ್ರೈವ್ ಮಾಡೋರೊಬ್ಬರು, ಈ ಕಡೆ ಪ್ಯಾಸೆಂಜರ್ ಸೀಟಲ್ಲಿ ಒಬ್ಬರು, ಹಿಂದ್ಗಡೆ ಇಬ್ಬರು ಕುತ್ಕೋಬೋದು. ಬಟ್ ಏನಂತಾರೆ, ಐ ಸಜೆಸ್ಟ್ 3 ಜನ ಸಕ್ಕತ್ತಾಗಿ ಹೋಗ್ಬೋದು. ಚಾರ್ಜಿಂಗ್ ಬಗ್ಗೆ ಕೇಳೋದಾದರೆ ಈಗ 88% ಚಾರ್ಜ್ ಇದೆ. ಸೊ ನಾನು ರೇಂಜು 176 ಕಿಲೋಮೀಟರ್ಸ್ವರೆಗೂ ಹೋಗ್ಬೋದು ನಾನಿವಾಗ ವಿತ್ 88% ಚಾರ್ಜು. ಯೂಶ್ವಲಿ 6 hours ಚಾರ್ಜ್ ಮಾಡಿದ್ರೆ, ನಾನು ಎಲ್ಲರೂ ಹೋಗಿ ಬಂದರೆ ರಾತ್ರಿ ಚಾರ್ಜ್ ಹಾಕಿಬಿಟ್ಬಿಡ್ತೀನಿ. ಚಾರ್ಜ್ ಹಾಕಿಬಿಟ್ರೆ 6 hours ಅದು ಚಾರ್ಜ್ ಆಗಿ ಅದೇ ಆಫ್ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ. ಆ್ಯಂಡ್ ಆಲ್ಸೋ 6 hours ಚಾರ್ಜ್ ಮಾಡಿದ್ರೆ 100% ಆದಾಗ ನಾವು ಆಲ್ಮೋಸ್ಟ್ 190 to 200 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಈ ಕಾರಲ್ಲಿ. ಸೊ ಸಿಟೀಲಿ ಓಡಾಡೋಕ್ಕೆ ಇಟ್ ಇಸ್ ದ ಬೆಸ್ಟ್ ಕಾರ್ ಅಂತ ನಾನು ಹೇಳ್ಬೋದು. ಸೊ ನಾನು ಯಾಕೆ ಈ ಕಾರ್ ಚೂಸ್ ಮಾಡಿದೆ ಅಂದರೆ, ಒಂದು ಇಟ್ಸ್ ವೆರಿ ಲುಕ್ ವೈಸ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಸೆಕೆಂಡ್ ಇಸ್ ಇಟ್ಸ್ ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ಹೆಂಗೆ ಬೇಕಾದರೂ ತೂರಿಸ್ಕೊಂಡು ಹೋಗಿ ನುಗ್ಗಿಸ್ಕೊಂಡು ಹೋಗಿ ಪಾರ್ಕ್ ಮಾಡ್ಬೋದು ವೆನ್ ಯು ಆರ್ ಲೇಟ್. ಪಾರ್ಕಿಂಗದಂತೂ ಒಂಚೂರು ಹಿಂಸೆ ಇಲ್ಲ. ನನಗೆ ತುಂಬಾ ಇಷ್ಟ ಆಯಿತು ದ ಕಾನ್ಸೆಪ್ಟ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಫ್ಯಾಮಿಲಿಗೆ ಅಂತ ಯೂಸ್ ಮಾಡೋಕ್ಕಾಗಲ್ಲ ಈ ಕಾರ್ನ. ನಿಮ್ಮ ಪರ್ಸ್ನಲ್ ಯೂಸ್ಗೆ ಒಬ್ಬರೇ ಟ್ರಾವೆಲ್ ಮಾಡಬೇಕು ಅಂದಾಗ, ಶೂಟ್ಗೆ ಹೋಗಬೇಕಾದ್ರೆ ಹಿಂದ್ಗಡೆ ಲಗೇಜ್ ಡಂಪ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದೇ ಹೊರತು, ಫ್ಯಾಮಿಲಿ ಅಂದಾಗ ನಾನು ಒಬ್ವಿಯಸ್ಲಿ ದೊಡ್ಡ ಕಾರ್ ತೆಗಿಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇದ್ರ ಸ್ಪೀಡ್ ಲಿಮಿಟ್ ಲಾಕ್ ಆಗಿರುತ್ತೆ 100ಗೆ, ಸೊ ದಟ್ 100 ಮೇಲೆ ಸ್ಪೀಡ್ ನಾವು ಹೋಗೋಕ್ಕಾಗಲ್ಲ, ವಿಚ್ ಇಸ್ ಒನ್ ವೇ ಒಳ್ಳೇದೇನೆ ಆ್ಯಕ್ಚುಲಿ. ಚಿಕ್ಕ ಕಾರ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ಆಟೋ 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 ಅಂತ, ಬಟ್ ಐ ಲೈಕ್ ಇಟ್, ಇಟ್ಸ್ ಓಕೆ. ಸೊ ಚಾರ್ಜ್ ಎಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಚಾರ್ಜಿಂಗ್. ಇದು ಜಸ್ಟ್ ಹ್ಯಾವ್ ಟು ಓಪನ್. ಇಲ್ಲೊಂದು ಇದಿರುತ್ತೆ. ಸೊ ಚಾರ್ಜರ್ ಯೂಶಲಿ ನಾನು ಕಾರಲ್ಲೇ ಕ್ಯಾರಿ ಮಾಡ್ತೀನಿ ಚಾರ್ಜ್ ಆದಮೇಲೆ. ಸೊ ಹಾಗೆ. ಆ್ಯಂಡ್ ಆಲ್ಸೋ ಇದ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಚಿಕ್ಕ ಕಾರ್ ಆಗಿರೋದ್ರಿಂದ ಒಂದೇ ಡೋರ್ ಇರೋದಲ್ಲ. ಸೊ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಳ್ಳೋರು ಆರಾಮಾಗಿ ದರ್ ಇಸ್ ಲಾಟ್ ಆಫ್ ಲೆಗ್ ಸ್ಪೇಸ್. ಇಷ್ಟು ಕೂತ್ಕೋಬೋದು, ಉದ್ದ ಇರೋರು ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಆ್ಯಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಸ್ಟೋರೇಜ್ ಸ್ಪೇಸ್ ಇಲ್ಲ. ಇಲ್ಲಿ ಒಂದೇನೋ ಇಟ್ಕೊಳ್ಳೋಕ್ಕೆ, ನಿಮ್ಮ ಫೋನು ಅಥವಾ ಕೀಸು ಅದು ಇದು ಇಟ್ಕೊಳ್ಳೋಕ್ಕೆ ಇಲ್ಲೊಂದೇ ಒಂದು ಸ್ಲಾಟ್ ಥರ ಕೊಟ್ಟಿದ್ದಾರೆ. ಸೊ ಹಾಗೆ. ಆ್ಯಂಡ್ ಆಲ್ಸೋ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಈ ಕಾರಲ್ಲಿ, ಅದೊಂದು ಡಿಸ್ಅಡ್ವಾಂಟೇಜ್. ಬಟ್ USB ಪೋರ್ಟ್ ಎಲ್ಲ ಇಲ್ಲಿದೆ.
ಸೊ USB ಥ್ರೂ ನೀವು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಎರಡು ಏನಂತಾರೆ, ನಿಮ್ಗೇನಾದರೂ ಹ್ಯಾಂಗ್ ಮಾಡ್ಕೋಬೇಕು ಅಂದರೆ ಲಗೇಜ್ ಇದ್ದರೆ ಇಲ್ಲಿ ಮಾಡ್ಕೋಬೋದು. ಸೊ ಅದೊಂದು ಕೊಟ್ಟಿದ್ದಾರೆ ಇದು. ಸೊ ಬ್ಯಾಕ್ ಸೀಟಲ್ಲಿ ಕೂತ್ಕೊಳ್ಳೋದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲೂ ಆರಾಮಾಗಿ ಇಬ್ಬರು ಕೂತ್ಕೋಬೋದು. ಇಷ್ಟು ನೋಡಿ, ಇಷ್ಟು ಲೆಗ್ ಸ್ಪೇಸ್ ಇದೆ. ತೀರಾ ಉದ್ದಾರವ್ರ ಮುಂದೆ ಕೂತ್ಕೋಬೋದು. ಬಟ್ ನನ್ನಷ್ಟು ಹೈಟ್ ಇರೋರು 5'6" ಇರೋರು, 5'8" ಇರೋರು ಆರಾಮಾಗಿ ಇಲ್ಲಿ ಕೂತ್ಕೋಬೋದು ಹಿಂದ್ಗಡೆ. ಆ್ಯಂಡ್ ಆಲ್ಸೋ ಯು ಗೈಸ್ ಹ್ಯಾವ್ ಸೇಫ್ಟಿ ಮೆಜರ್ಸ್. ಇಲ್ಲಿ ಯಾರೇ ಕೂತ್ಕೊಂಡ್ರು, ಹಿಂದ್ಗಡೆ ಕೂತ್ಕೊಂಡ್ರು, ಮುಂದ್ಗಡೆ ಕೂತ್ಕೊಂಡ್ರು ಎಲ್ಲರೂ ಕೂಡ ಸೀಟ್ ಬೆಲ್ಟ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಬೀಪ್ ಆಗ್ತಾನೆ ಇರುತ್ತೆ. ಲಗೇಜ್ ಇದ್ದಾಗ ಹಿಂದ್ಗಡೆ ಯಾರು ಕೂತ್ಕೊಳ್ಳೋಕ್ಕಾಗಲ್ಲ. ಹೀಗೆ ಪುಲ್ ಮಾಡಿ ಇದನ್ನು ಹಾಕಿ ಇಲ್ಲೊಂದು ಲಗೇಜ್ ಇಡ್ಬೋದು, ಇಲ್ಲೊಂದು ಲಗೇಜ್ ಇಡ್ಬೋದು. ಸೊ ಇಷ್ಟು ಲಗೇಜ್ ಸ್ಪೇಸ್, ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಚಾರ್ಜರ್ ಹೇಳ್ದಂಗೆ, ಚಾರ್ಜರ್ ಐ ಕ್ಯಾರಿ ಇಟ್. ಎಲ್ಲೇ ಆಚೆ ಹೋದ್ರೂ ನಾನು ಚಾರ್ಜರ್ನ ಕ್ಯಾರಿ ಮಾಡ್ತೀನಿ. ಸೊ ದಿಸ್ ಇಸ್ ದ ಚಾರ್ಜರ್. ಆ್ಯಂಡ್ ಆಲ್ಸೋ ಟೂಲ್ ಕಿಟ್ ಎಲ್ಲ ಇದೆ. ಸೊ ದಿಸ್ ಇಸ್ ಅಬೌಟ್ ಇಟ್ ಬೂಟ್ ಸ್ಪೇಸಲ್ಲಿ. ಸೊ ಇದು ನನ್ನ ಚಿಕ್ಕ ಪುಟಾಣಿ ಕಾರು. ನಮ್ಮಮ್ಮ ಬೆಂಕಿಪಟ್ಟಣ ಅಂತ ರೇಗಿಸ್ತಾರೆ, ಆಮೇಲೆ ಸ್ವಲ್ಪ ಜನ ಆಟೋ ಅಂತ ರೇಗಿಸ್ತಾರೆ. ಬಟ್ ಸ್ಟಿಲ್ ಇಟ್ಸ್ ಮೈ ಫೇವ್ರೆಟ್, ಕರೆಂಟ್ ಫೇವ್ರೆಟ್ ಕಾರ್ ಸಿಟಿಲಿ ಓಡಾಡೋಕ್ಕೆ. ಬೆಸ್ಟ್ ಕಾರ್. ಆ್ಯಂಡ್ ಆಲ್ಸೋ ಒಂದು ಡಿಸ್ಕ್ಲೇಮರ್ ಏನಂದರೆ, ದಿಸ್ ಇಸ್ ನಾಟ್ ಪೇಯ್ಡ್ ರಿವ್ಯೂ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ, ಆ್ಯಂಡ್ ಯಾವುದೇ ರೀತಿ ಪೇಯ್ಡ್ ಆ್ಯಡ್ ಕೂಡ ಅಲ್ಲ. ತುಂಬ ಜನ ಕ್ಯೂರಿಯಸ್ ಆಗಿದ್ರು ಈ ಕಾರ್ ಬಗ್ಗೆ, ಯಾಕೆ, ಏನು, ಎತ್ತ, ಹೇಗಿದೆ ಕಾರ್ ಅದು ಇದು ಅಂತ. ಸೊ ಹಾಗಾಗಿ ಒಂದೇ ಒಂದು ಇನ್ಫಾರ್ಮೇಷನ್, ಚಿಕ್ಕ ಇನ್ಫಾರ್ಮೇಷನ್ಗೋಸ್ಕರ, ನಿಮ್ಗೊಂದು ನಾಲೆಡ್ಜ್ ಇರಲಿ ಇದ್ರ ಬಗ್ಗೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಬೈ ಬೈ. ಲವ್ ಯು ಆಲ್. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ